ರೂಮ್ ನಂಬರ್ 212 ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಪ್ರತಿ ರಾತ್ರಿ ಒಂದು ಹಳೆ ಚೇರು ಅಂದ್ರೆ ಒಂದು ವುಡನ್ ಚೇರು ತಾನಾಗೆ ಮೂವ್ ಆಗ್ತಾ ಇರುತ್ತೆ. ಯಾರು ಬಂದು ಕುತ್ಕೊಂತ ಇದ್ರು, ಯಾರು ಬಂದು ತಳ್ತಾ ಇದ್ರು. ಅಂಡ್ ಓನರ್ ಕೂಡ ಹೇಳಿರ್ತಾರೆ, ಅಪಾರ್ಟ್ಮೆಂಟ್ನ ಓನರು, ಸರ್ ಆ ಚೇರ್ನ ಯಾವತ್ತೂ ಮುಟ್ಟಬೇಡಿ. ಅದಕ್ಕೆ ಎಷ್ಟೋ ಜನ ಈಗ ಬಾಡಿಗೆಗೆ ಬಂದಿರೋರು ಪ್ರಶ್ನೆ ಮಾಡ್ತಾರೆ ಏನಕ್ಕೆ ಅಂತ. ಯಾವತ್ತೂ ಕೂಡ ಓನರ್ ಒಂದು ಆನ್ಸರ್ ಹೇಳಲ್ಲ. ಒಂದಿನ ಕ್ಯಾಮ್ರಾ ಕೂಡ ಆನ್ ಮಾಡ್ತಾರೆ, ರೆಕಾರ್ಡಿಂಗ್ ಕೂಡ ಆಗುತ್ತೆ. ಆ ಚೇರ್ನಲ್ಲಿ ಯಾರೊಬ್ರು ಬಂದು ಕೂತ್ಕೊಂತ ಇದ್ರು. ಅದ್ಯಾರು ಅಂತ ನಿಮ್ಗೆ ಗೊತ್ತಾ? ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸಬ್ರಾಗಿದ್ರೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರು ಮಾಡೋಣ. ಬೆಂಗಳೂರಿಗೆ ಸಾಕಷ್ಟು ಜನ ಬರ್ತಾರೆ, ದುಡಿತಾರೆ, ಅಂಡ್ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಕನ್ಸು ಇಟ್ಕೊಂಡು ಬರ್ತಾರೆ. ಇದೇ ರೀತಿ ಒಬ್ರು ಅಕ್ಷಯ್ ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ. ಮುಂಚೆ ಯಾವುದೋ ಒಂದು ಮನೇಲಿರ್ತಾರೆ. ಸೊ ಅಲ್ಲೇನೋ ಒಂದು ಪ್ರಾಬ್ಲಮಿಂದ ಅಪಾರ್ಟ್ಮೆಂಟ್ನ ಹುಡುಕ್ತಾರೆ. ಒಂದು ಅಪಾರ್ಟ್ಮೆಂಟ್ ಕೂಡ ಸಿಗುತ್ತೆ. ಸರಿ ಅಂತ ಅಂದ್ಬಿಟ್ಟು ಅವನು ಮತ್ತೆ ಅವ್ನ ರೂಮ್ಮೇಟು ಹುಡುಕಾದ್ಮೇಲೆ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಸಿಕ್ತು. ಸರಿ ಹೋಗಿ ಓನರ್ ಹತ್ರ ಮಾತಾಡಾದ್ಮೇಲೆ ಒಂದು ರೂಮ್ ಸಿಗುತ್ತೆ. 212 ರೂಮ್ ನಂಬರ್. ಓಕೆ, 212 ಹೋಗ್ತಾರೆ. ತುಂಬ ಮನೆ ಚೆನ್ನಾಗಿದೆ. ಆಮೇಲೆ ಅಕ್ಷಯ್ ಒಂದು ಮೂಲೆಯಲ್ಲಿ ಒಂದು ಚೇರ್ ನೋಡ್ತಾನೆ. ಆ ಚೇರು ವುಡನ್ ಚೇರು, ತುಂಬಾ ಹಳೆಯ ಚೇರು. ಸರಿ, ಇದನ್ನು ಈಚೆ ತೆಗೆದಿಡ್ಬೋದಾ ಅಂತ ಓನರ್ನ ಕೇಳ್ತಾನೆ. ಅದಕ್ಕೆ ಓನರ್ ಏನು ಹೇಳ್ತಾನೆ, ಸರ್ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಆ ಓನರ್ ಏನೇ ಅಂದ್ರೂ ಒಂದೇ ಹೇಳೋದು, ಸರ್ ಆ ಚೇರ್ನ ನೀವು ಮುಟ್ಟಕ್ಕೆ ಹೋಗ್ಬೇಡಿ. ಆ್ಯಂಡ್ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ನೀವು ಎಲ್ಲ ಕಡೆ ರೆಂಟು ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ಈ ಅಪಾರ್ಟ್ಮೆಂಟು ಸ್ವಲ್ಪ ರೀಸನಬಲ್ ಇರುತ್ತೆ, ಪ್ರೈಸು ಕಾಸ್ಟ್ಲಿ ಇರಲ್ಲ. ಸೊ ಅಕ್ಷಯ್ಗೆ ಓಕೆ, ನನ್ನ ಪ್ರೈಸಿಗೆ ಇದು ಚೆನ್ನಾಗಿದೆ ಆ್ಯಂಡ್ ಮನೆ ಕೂಡ ತುಂಬ ಚೆನ್ನಾಗಿದೆ. ಸೊ ಓಕೆ, ಇನ್ನೇನು ಅಂತ ಎಲ್ಲ ಆಗುತ್ತೆ, ಇರ್ತಾರೆ. ಓಕೆ, ಅವತ್ತಿನ ರಾತ್ರಿ ಅಕ್ಷಯ್ ಆರಾಮಾಗಿ ನಿದ್ದೆ ಮಾಡ್ತಾನೆ. ಬಟ್ ಆ ಚೇರು ವಿಂಡೋ ಹತ್ರ ಇತ್ತು. ಅವನು ನೋಡಿದಾಗ ಅವನು ಆರಾಮಾಗಿ ಮಲ್ಕಂತಾನೆ. ಬಟ್ ಬೆಳಗ್ಗೆ ಎದ್ದು ನೋಡ್ತಾನೆ, ವಿಂಡೋ ಹತ್ರ ಇದ್ದಿದ್ದ ಚೇರು ಇದ್ದಕ್ಕಿದ್ದಂಗೆ ರೂಮ್ ಒಳಗೆ ಬೆಡ್ ಹತ್ರ ಬಂದಿತ್ತು. ಅವನು ಅದಕ್ಕೆ ಅವನ ರೂಮ್ಮೇಟ್ನ ಕೇಳ್ತಾನೆ, ಗುರು ನೀನು ತಾಂಬಂದ ಇಲ್ಲಿಗೆ ಚೇರ್ನ ಅಂತ. ಅವನು ನನ್ನ ಮುಟ್ಟೆ ಇಲ್ಲ ಚೇರ್ನ, ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ. ಸ್ವಲ್ಪ ಹಂಗಂಗೆ ಆಗುತ್ತೆ, ಮಾತಾಡ್ಕೊಂಡು ಜಗಳ ಆಡ್ತಾರೆ. ಸರಿ ಅಂತ ಸುಮ್ಮನೆ ಆಗ್ತಾನೆ. ಅದಾದ್ಮೇಲೆ ಅದನ್ನು ಅಲ್ಲಿಗೆ ಬಿಟ್ಟರು, ಮತ್ತೆ ಅದನ್ನು ಜಾಸ್ತಿ ತಗೊಂಡು ಹೋಗ್ಲಿಲ್ಲ. ಸರಿ ಆಯಿತು, ಸುಮ್ಮನೆ ಆಗ್ತಾರೆ. ಸೊ ಸೆಕೆಂಡ್ ಡೇ ಅಂದರೆ 2ನೇ ರಾತ್ರಿ ಆ ಚೇರ್ನ ತಗೊಂಡೋಗಿ ಈಚೆಗಡೆ ಇಟ್ಟಿರ್ತಾನೆ. ಆ್ಯಂಡ್ ಈಚೆ ಇಟ್ಬಿಟ್ಟು ರಾತ್ರಿ ರೂಮ್ ಲಾಕ್ ಮಾಡಿಕೊಂಡು ಮಲ್ಕೊತಾನೆ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವನ ಬೆಡ್ ಪಕ್ಕದಲ್ಲೇ ಇತ್ತು. ಆ್ಯಂಡ್ ಇನ್ನೊಂದು, ಆ ಚೇರ್ ಮೇಲೆ ಒಂದು ಒದ್ದೆ ಆಗಿರೋ ಒಂದು ಕೈ ಪ್ರಿಂಟ್ ಇರುತ್ತೆ. ಅದನ್ನ ನೋಡಿ ಅವತ್ತು ಅಕ್ಷಯ್ ತುಂಬಾ ಗಾಬರಿ ಆಗ್ತಾನೆ. ಆ್ಯಂಡ್ ತುಂಬ ಎದ್ರುಕೊಂತಾನೆ. ಏನು ಗುರು, ಓನರ್ ಈ ಥರ ಹೇಳಿದ್ರು, ಇಲ್ಲಿ ನೋಡಿದ್ರೆ ಚೇರು ಅಲ್ಲಿದ್ದಿದ್ದು ಇಲ್ಲಿಗೆ ಬಂತು. ಅವನಿಗೇನು ತಲೆಗೇನು ಓಡ್ತಾನೆ ಇಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ರೆಂಟ್ ಕೂಡ ಕಮ್ಮಿ ಇರುತ್ತೆ. ಅದಕ್ಕೆ ಅಕ್ಷಯ್ ಓನರ್ಗೆ ಕಾಲ್ ಮಾಡಿ ಈ ಥರ ಮ್ಯಾಟ್ರು ಹೇಳ್ತಾನೆ ಪೂರ್ತಿ. ಅದಕ್ಕೆ ಓನರ್ ಹೇಳ್ತಾನೆ, ಆ ಚೇರ್ ಏನಾದರೂ ನೀವು ಮುಟ್ಟಿದ್ರಾ ಅಂತ. ಅಕ್ಷಯ್ ಹೌದು ಅಂತಾನೆ. ಅದಕ್ಕೆ ಓನರು, ಅವಳು ಮತ್ತೆ ಬಂದ್ಲು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಕಾಲ್ ಕಟ್ ಮಾಡ್ತಾನೆ. ಇವ್ನಿಗೆ ಏನೂ ಅರ್ಥ ಆಗ್ತಿಲ್ಲ, ಯಾರು ಬಂದು ಏನೋ ಅರ್ಥ ಆಗಲಿಲ್ಲ. ಆದರೆ ನೆಕ್ಸ್ಟ್ ಡೇ ಅವ್ನು ಮಲಗ್ಬೇಕಾರೆ ಒಂದು ಕ್ಯಾಮ್ರಾನ ಇಟ್ಬಿಟ್ಟು ಸೆಟಪ್ ಮಾಡಿ ಮಲಗ್ತಾನೆ. ಓಕೆ, ಅಕ್ಷಯ್ ಮಲ್ಕೊತಾನೆ, ಕ್ಯಾಮ್ರಾ ಆನ್ ಆಗಿರುತ್ತೆ. ಟೈಮ್ ಬಂದ್ಬಿಟ್ಟು 2:15. ಕ್ಯಾಮ್ರಾ ರೆಕಾರ್ಡಿಂಗಲ್ಲೇ ಇರುತ್ತೆ. ಸೊ ಆ ಚೇರು ನಿಧಾನಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಗ ಆ ರೆಕಾರ್ಡಿಂಗ್ನಲ್ಲಿ ಯಾರು ಕೂಡ ಕಾಣಿಸೋದು ಇಲ್ಲ. ಸರಿ, ಬೆಳಿಗ್ಗೆ ನೋಡ್ತಾನೆ ಅಕ್ಷಯ್, ಮತ್ತೆ ಚೇರ್ ಬಂದಿರುತ್ತೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಓನರ್ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಕಾಲೇ ಎತ್ತುತ್ತಿಲ್ಲ ಅವಯ್ಯ. ಸರಿ ಅಂದ್ಬಿಟ್ಟು ರೆಕಾರ್ಡಿಂಗ್ ಬೆಳಿಗ್ಗೆ ನೋಡ್ತಾನೆ ಏನೇನು ರೆಕಾರ್ಡ್ ಆಗಿದೆ ಅಂತ. ಸೊ ಚೇರ್ ಮೂವ್ ಆಗಿದೆ, ಯಾರು ಕೂಡ ಕಾಣಿಸಿಲ್ಲ. ಆ್ಯಂಡ್ ಒಂದೇ ಒಂದು ಆಡಿಯೋ ಕ್ಲಿಪ್ಪು ಕೇಳಿಸಿರುತ್ತೆ. ಆ ಆಡಿಯೋ ಏನು ಗೊತ್ತಾ, ಇದು ನನ್ನ ರೂಮ್ ಅಂತ ಒಂದು ಹೆಂಗ್ಸಿನ ಧ್ವನಿ ಕೇಳಿಸುತ್ತೆ. ಆ್ಯಂಡ್ ಮತ್ತೆ ಅಕ್ಷಯ್ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಂತಾನೆ. ಅದು ಆ ರೂಮಿಂದನೇ ಕೇಳಿಸಿರುತ್ತೆ. ಅಂದರೆ ಆ ರೂಮಿಂದನೇ ತುಂಬ ಹತ್ರದಿಂದ ರೆಕಾರ್ಡ್ ಆಗಿರುತ್ತೆ. ಅಕ್ಷಯ್ ತಲೆಯಲ್ಲಿ 1000 ಪ್ರಶ್ನೆಗಳು ಓಡ್ತಾ ಇರುತ್ತೆ. ಈ ರೂಮಲ್ಲಿ ಯಾರಿದ್ರು, ನಾನು ಲಾಕ್ ಹಾಕೊಂಡು ಮಲಗಿದ್ರು ಯಾರು ಬರ್ತಾರೆ. ಅವ್ನು ಪಾಸಿಟಿವ್ ಆಗಿ ಥಿಂಕಿಂಗ್ ಬರ್ತಿದ್ದೇ ನಿಂತೋಯ್ತು.
ನೆಗೆಟಿವ್ ತಲೆಯಲ್ಲಿ ತುಂಬ್ಕೊತಾ ಇತ್ತು. ಓನರು ಇರೋ ವಿಷಯನ ಹೇಳ್ತಾನೆ. 2012ರಲ್ಲಿ ಮೀರಾ ಅನ್ನೋ ಹುಡುಗಿ ಆ ರೂಮ್ನಲ್ಲಿ ಬಾಡಿಗೆಗಿದ್ರು. ಸೊ ಅವ್ರು ಯಾವಾಗಲೂ ಕೂಡ ಅದೊಂದು ಚೇರ್ನ ಇಟ್ಕೊಂಡು ಯಾವಾಗಲೂ ಆ ಚೇರ್ ಮೇಲೆ ಕುತ್ಕೊತಿದ್ರು, ವಿಂಡೋ ಕಡೆ ನೋಡ್ಕೊಂಡು ಕೂತಿರ್ತಾರೆ. ಆದರೆ ಒಂದು ದಿನ ಆ ಮೀರಾ ಯಾರಿಗೂ ಕಾಣಿಸ್ಲೇ ಇಲ್ಲ. ಆ್ಯಂಡ್ ಒಂದು ಕ್ಲೂ ಕೂಡ ಸಿಗಲಿಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಎಲ್ಲ ಕೂಡ ಆಗುತ್ತೆ, ಒಂದೇ ಒಂದು ಕೂಡ ಕ್ಲೂ ಸಿಗಲಿಲ್ಲ, ಕಾಣೆ ಆಗ್ಬಿಟ್ಟಿರ್ತಾರೆ. ಸೊ ಅದಾದಮೇಲೆ ಆ ರೂಮು ತುಂಬ ದಿನಗಳು ಖಾಲಿ ಇರುತ್ತೆ. ಯಾಕಂದರೆ ಸುತ್ತಮುತ್ತ ಜನಕ್ಕೆ ಆ ಒಂದು ವಿಷಯ ಗೊತ್ತಿರುತ್ತೆ, ಯಾರೂ ಹೋಗಲ್ಲ. ಆದರೆ ಈ ಅಕ್ಷಯ್ಗೇನೂ ಗೊತ್ತಿರಲ್ಲ. ಆನ್ಲೈನಲ್ಲಿ ಹುಡುಕ್ತಾನೆ, ಹೋಗ್ತಾನೆ. ಸೊ ಓನರು ಅತಿ ಆಸೆಗೆ, ದುಡ್ಡಿನ ಆಸೆಗೆ ಅದೊಂದು ಖಾಲಿ ಇದೆಯಲ್ಲ ಕೊಟ್ಬಿಡ್ಬೇಕು ಅಂತ ಕೊಟ್ಬಿಡ್ತಾನೆ. ಆದರೆ ಅವಳು ಕಾಣಿಸ್ಲೇ ಇಲ್ಲ. ಆ ಚೇರ್ ಮಾತ್ರ ಆ ವಿಂಡೋ ಮುಂದೆನೇ ಇತ್ತು. ಕೊನೆಗೆ ಅಕ್ಷಯ್ ಈ ರೂಮ್ನ ಖಾಲಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೊನೆ ಸಲ ಅಕ್ಷಯ್ ಆ ಒಂದು ಬೆಡ್ರೂಮ್ ಒಳಗೆ ಹೋಗಿ ನೋಡ್ತಾನೆ, ಆ ಚೇರು ಆ ವಿಂಡೋ ಮುಂದೆನೇ ಇತ್ತು. ಸರಿ ಹತ್ರಕ್ಕೆ ಹೋದ್ಮೇಲೆ ಆ ಚೇರ್ ಮೇಲೆ ಒಂದು ಫೋಟೋ ಇತ್ತು. ನೋಡ್ತಾನೆ, ಆ ಒಂದು ಹಳೆಯ ಫೋಟೋ. ಮೀರಾ ಆ ಚೇರ್ ಮೇಲೆ ವಿಂಡೋ ನೋಡ್ಕೊಂಡು ಕೂತಿರೋದನ್ನ ಆ ಫೋಟೋಗ್ರಾಫಲ್ಲಿ ಇತ್ತು. ಅದ್ರ ಹಿಂದೆಗಡೆ ಒಬ್ಬ ಹುಡುಗ ನಿಂತಿರ್ತಾನೆ. ಅಲ್ಲಿ ನೋಡಿದ್ರೆ ಅಕ್ಷಯ್ ಥರನೇ ಇದ್ದ ಆ ಹುಡುಗ. ಅಕ್ಷಯ್ ನಿಜವಾಗ್ಲೂ ಗಡ ಗಡ ನಡುಕ್ಬಿಡ್ತಾನೆ, ಗಾಬರಿ ಆಗ್ತಾನೆ. ಆ ಫೋಟೋ ಮೇಲೆ ಒಂದು ಡೇಟ್ ಕೂಡ ಇರುತ್ತೆ, 12 ಆಗಸ್ಟ್ 2012. ಆದರೆ ಅಕ್ಷಯ್ ಡೇಟ್ ಆಫ್ ಬರ್ತ್ ಯಾವಾಗ ಗೊತ್ತಾ? 18 ನವಂಬರ್ 1998. ಅವಾಗ ಅವನಿನ್ನು 13 ವರ್ಷದ ಹುಡುಗ, ಚಿಕ್ಕ ಹುಡುಗ. ಅವನು ಹೆಂಗೆ ಆ ಫೋಟೋದಲ್ಲಿ ಬರ್ತಾನೆ ಅಂತ ಅವನಿಗೆ ತಲೆಯಲ್ಲಿ 1000 ಪ್ರಶ್ನೆಗಳು ಓಡೋಕ್ಕೆ ಶುರುವಾಯಿತು. ಸೊ ಅವ್ನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವನ ಮೈಂಡು ಹೆಂಗಾಗಿರುತ್ತೆ ಅಂದರೆ ಬ್ಲಾಕ್ ಆಗಿರುತ್ತೆ. ಸೊ ಏನಿದು ವಿಚಿತ್ರ, ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ನನ್ನ ಲೈಫಲ್ಲಿ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ಆ್ಯಂಡ್ ಮೆಂಟಲಿ ಡಿಸ್ಟರ್ಬ್ ಆಗ್ತಾನೆ. ಆ ಫೋಟೋದಲ್ಲಿರೋ ಹುಡುಗ ಸೇಮ್ ಅಕ್ಷಯ್ ಥರನೇ ಇರ್ತಾನೆ. ಆದರೆ ಆ ಟೈಮ್ನಲ್ಲಿ ಇನ್ನೂ ಅವನು 13 ವರ್ಷ. ತುಂಬಾ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ ಅವನಿಗೆ. ಅಕ್ಷಯ್ ಅಪಾರ್ಟ್ಮೆಂಟ್ ಓನರ್ನ ಕೇಳ್ತಾನೆ, ಈ ಫೋಟೋ ಯಾರ್ದು ಅಂತ. ಆ ಓನರ್ ಏನು ಹೇಳ್ತಾನೆ, ಸರ್ ನೀವು ಬರೋಕ್ಕೂ ಮುಂಚೆನೂ ಈ ಫೋಟೋ ಇರಲಿಲ್ಲ, ನಾನು ಈಗ ನೋಡಿದ್ದು, ಯಾವುದೇ ರೀತಿ ಫೋಟೋ ಇರಲಿಲ್ಲ ಅಂತ ಹೇಳ್ತಾನೆ. ಅಕ್ಷಯ್ ಮತ್ತೆ ಹೆಂಗೆ ಬಂತಿಲ್ಲಿ ಅಂತ ಕೇಳಿದಾಗ ಆ ಓನರ್ ಆ ಫೋಟೋನ ತೆಗೆದು ಹಿಂದೆಗಡೆ ತಿರುಗಿಸಿ ನೋಡ್ತಾನೆ. ಅಲ್ಲಿ ಏನೋ ಬರೆದಿದ್ರು. ಅದೇನು ಗೊತ್ತಾ? ಮುಂದಿನ ಬಾರಿ ಅವನೇನಾದರೂ ಬಂದರೆ ಆ ಚೇರು ಅವನಿಗೋಸ್ಕರನೇ ಕಾಯ್ತಾ ಇರುತ್ತೆ ಅಂತ. ಕೇಳೋಕ್ಕೊಂಥರ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ನನಗೂ ಹಂಗೆ ಅನಿಸ್ತಾ ಇದೆ. ಸರಿ, ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಸಮಯ 2:15 ಮಧ್ಯರಾತ್ರಿ. ಆ ರೆಕಾರ್ಡಿಂಗ್ ಕೂಡ ಆನ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಯಾರೂ ಇರಲ್ಲ, ಮೌನವಾಗಿರುತ್ತೆ. ಸಡನ್ನಾಗಿ ಆ ಚೇರು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೊಬ್ರು ಬಂದು ಕುತ್ಕೊತಾರೆ. ಅವರೇ ಮೀರಾ. ಕುತ್ಕೊಂಡು ಕ್ಯಾಮ್ರಾ ಕಡೆ ತಿರುಗಿ ಒಂಥರ ನಗ್ತಾರೆ. ನಕ್ಕಿ ನಗುತ್ತಾ ಪಕ್ಕದಲ್ಲೊಂದು ಜಾಗ ಇರುತ್ತೆ, ಅದನ್ನು ತೋರಿಸ್ತಾಳೆ. ಅದು ಅಕ್ಷಯ್ಗಾಗಿ ಖಾಲಿ ಇರುವ ಒಂದು ಜಾಗ, ಚೇರ್. ಓಕೆ, ಇದೇ ರೀತಿ ಹಲವಾರು ಒಂದು ರಿಯಲ್ ಇನ್ಸಿಡೆಂಟು ಮತ್ತು ಕಾಲ್ಪನಿಕ ಸ್ಟೋರಿಗಳು ಬರ್ತಾನೆ ಇರುತ್ತೆ. ಆ್ಯಂಡ್ ಬೆಂಗಳೂರಿಗೆ ಸಾಕಷ್ಟು ಜನ ದುಡಿಯೋಕ್ಕೆ ಹೋಗ್ತಾರೆ. ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ಕೆಲವ್ರಿಗೆ ಆಗುತ್ತೆ. ಆ್ಯಂಡ್ ಕೆಲವರು ಅನುಭವಿಸ್ತಾರೆ, ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ. ಇನ್ನು ಕೆಲವರು ಅನುಭವಿಸಿ ಅದನ್ನು ಇನ್ನೊಬ್ರ ಹತ್ರ ಹೇಳಿದ್ರೆ, ಹೇಗರು ಕಾಮಿಡಿ ಮಾಡ್ತಿದ್ಯಾ ನೀನು ಅಂತ ನಗ್ತಾ ಸುಮ್ಮನಾಗ್ಬಿಡ್ತಾರೆ. ಕೆಲವೊಂದು ಹೇಳ್ಬಾರ್ದು ಅಂತ ಅಂದ್ಕೊತಾರೆ, ಕೆಲವೊಂದು ಹೇಳೋದಕ್ಕೆ ಹೋದರೆ ಈ ಥರ ಆಗುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಇದೇ ರೀತಿ ಯಾವತ್ತಾದರೂ ಆಗಿದ್ರೆ ಜಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಟೆಕ್ಸ್ಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ, ಯಾಕಂದರೆ ಸಾಕಷ್ಟು ಇದೇ ರೀತಿ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ. ಒಳ್ಳೆ ಟ್ವಿಸ್ಟು ಸಿಗುತ್ತೆ, ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಆ್ಯಂಡ್ ಒಳ್ಳೆ ಥ್ರಿಲ್ ಸಿಗುತ್ತೆ. ಸೊ ಓಕೆ, ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಟೇಕ್ ಕೇರ್.